ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬನ್ನಿ ಆಂಟಿ, ಡೆವಿಲ್ ಮೂವಿ. ಸೊ ಎಲ್ಲರೂ ಹೋಗೋಣ ಅಂತ ರೆಡಿ ಆಗಿದ್ವಿ. ಸೊ ವೇಟಿಂಗ್, ಇನ್ನೂ ಬರಬೇಕು. ಸೊ ಇವಾಗೆಲ್ಲ ಅವ್ರು ಇನ್ನೂ ಬಂದೇ ಇಲ್ಲ. ಟೈಮ್ 3:40 ಆಲ್ರೆಡಿ 3:10 ಆಯಿತು. ನಾವು ಮಾಲ್ ಆಫ್ ಏಷ್ಯಾ ಗಂಟು ಹೋಗ್ತೀವಿ. ಟೈಮ್ ಸೆನ್ಸೇ ಇಲ್ಲ ಅವ್ರಿಗೆ, ಇನ್ನೂ ಬಂದಿಲ್ಲ. ಸೊ ಅವ್ರಿಗೆ ವೇಟಿಂಗ್. ನಾವು ಲೇಟ್ ಆಗಕ್ಕೆ ಕಾರಣನೇ ಗಗನಣ್ಣ ಇಲ್ಲಿಂದ ಸ್ಪೀಡ್ ಮಾಡ್ಬಿಟ್ಟಿತ್ತಾನೆ ಅದಕ್ಕೆ ಅಲ್ಲಿಂದ ನಿಧಾನಕ್ಕೆ ಬಂದು ಸ್ಪೀಡ್ ಮಾಡಿದವನು ಎಲ್ಲಾನು ಪ್ಲಮ್ ಕೇಕ್ ತಂದಿದ್ದು ತೆಗೀದು. ನಿಮ್ಮ ಅಣ್ಣ ಸ್ವೀಟ್ ಕೊಟ್ರೆ ನಂದು ಮತ್ತಿಗೆ ಪ್ಲಮ್ ಕೇಕ್ ಕೊಟ್ಟರೆ. ಟೈಮ್ ಆಲ್ರೆಡಿ 4 ಆಗ್ಬಿಟ್ಟೈತಿ. ಇವಾಗ ರೀಚ್ ಆಗಿದ್ದೆ. ಅಖಿಲೇಶ್ ಮಿಸ್ ಆಗ್ಬಿಟ್ಟವನೆ. ಇವಾಗೇ ಲೇಟ್ ಆಗೈತೆ. ಈ ಅಖಿಲೇಶ್ ನೋಡಿದ್ರೆ ಇನ್ನ ಬಂದಿಲ್ಲ. ಎಲ್ಗಾಯಣ್ಣ ಅಖಿಲೇಶು? Do not take my pictures without my permission. ನನ್ನ ಫಿಲಮ್ ಇಷ್ಟ ತನಕ ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂತ ಇದ್ದೆ ಫಸ್ಟು. ಗೈಸ್ ಬರೋಕ್ಕಿಂತ ಮುಂಚೆ ಗಗನ ಚೆನ್ನಾಗಿಲ್ಲ ಅಂತ ಇತ್ತು. ಓಟಕ್ಕೆ ಬರ್ತಾ ಇದೆ. ಇಂಟರ್ವಲ್ ತನಕ ಚೆನ್ನಾಗಿ ಹೆಂಗೈತೆ ಮಮ್ಮಿ? ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಮಾತಾಡು. ಫಿಲಮ್ ಚೆನ್ನಾಗಿದೆ. ಪಾಲಿಟಿಕ್ಸು, ಕಾಮಿಡಿ ಎಲ್ಲ ಮಿಕ್ಸ್ ಆಗಿದೆ. ನೋಡ್ಬೋದು. ಅಖಿಲೇಶ್ ನೀವ್ ಹೇಳಿ. ಒಬ್ಳರ್ ಆಗ್ತಿದೆ ಕಪಲ್ಸ್ ನೋಡ್ಕೊಂಡೆ ಕರೆಕ್ಟಾಗಿ ಹೇಳು. ಎಂಡಿಂಗ್ ಹೆಂಗಿತ್ತು ಜಾಸ್ತಿ ನಿಮ್ಗೆ ಅದ್ಗೆ? ಒನ್ ಟೈಮ್ ವಾಚ್. ಬರೀ ಚೆನ್ನಾಗಿತ್ತು ಅಲ್ಲ ಗೈಸ್, ತಲೆಗೆ ಹುಳ ಬಿಟ್ಬಿಟ್ಟಿದ್ದಾರೆ. ಪಾರ್ಟ್ 2 ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಯಾರೋ ಕೂತಿದ್ರಲ್ಲ, ಏನಾಗಿತ್ತು ಅದ್ರ ಫೋಟೋ ನೋಡ್ತಾ ಇದ್ದಿದ್ದು. ಅದಕ್ಕೆ ನೀನ್ ಯಾಕೆ ಅವ್ರ ಫೋಟೋಗಳು ನೋಡ್ತಾ ಫ್ರೆಂಡ್ಸು ಹೆಂಗಿತ್ತು ಮೂವಿ? ನೆಮ್ಮದಿಯಾಗಿರ್ಬೇಕು ಅನ್ನೋದು ಆಡೇ ಬಂದಿಲ್ಲ ಗೈಸ್. ವಿನಯ್ ಇದ್ರೆ ನೆಮ್ಮದಿಯಾಗಿರ್ಬೇಕು, ಆಡಕ್ ಕಾಯ್ತಾ ಇದ್ದ. ನೋಡಿದ್ರೆ ಆಡೇ ಬಂದಿಲ್ಲ. ಅದನ್ನೇ ಗೈಸ್ ನಾವಿಬ್ರೇ ಗೈಸ್ ಡೆಸರ್ಟ್ ಟೈಮ್ ಇವರಿಬ್ರು ಹೋಗ್ಬಿಟ್ರು ಗೈಸ್. ಎಲ್ಲರೂ ಹೋಗ್ಬಿಟ್ರು. ನಾನು ನಮ್ಮ ಅತ್ತಿಗೆ ಇಬ್ಬರೇ ಟ್ರೆಶ್ಲಿಶಸ್ ತಿನ್ನೋಕೆ ಬಂದಿದ್ದೀವಿ. ಇವ್ರನ್ನೆಲ್ಲೂ ಕರ್ಕೊಂಬರ್ಬಾರ್ದು. ಡೆಸರ್ಟ್ ತಿನ್ನಲ್ಲ, ಸ್ವೀಟ್ಸ್ ತರೋದಕ್ಕೆಲ್ಲ ಇವ್ರ ವೈಬೇ ಆಗಲ್ಲ ಗೈಸ್. ಸುಮ್ಮನೆ ಫೋನು ಇಲ್ಲ, ಏನೂ ಇಲ್ಲ ಮಾಡಲ್ಲ. ಸೊ ಗೈಸ್ ಇನ್ಮೇಲೆ ನಾನು ನಮ್ಮ ಅತ್ತಿಗೆ ಇಬ್ಬರೇ ಪಾರ್ಟ್ನರ್ಸ್ ಏನು ತಿನ್ಬೇಕಂದ್ರೆ. ನಮ್ಮ ಅಣ್ಣ ಅಂತೂ ವೇಸ್ಟ್, ಸ್ವೀಟೇ ತಿನ್ನಲ್ಲ, ಬರೀ ಕಬಾಬು, ಚಿಕನು ಆ ಥರ ಅಷ್ಟೇ. ಅದಕ್ಕೆ ನಾವಿಬ್ಬರೇ ಅಷ್ಟೇ. ಮಟನು ತಿನ್ನಲ್ಲ. ನಾವಿಬ್ಬರೇ ಗೈಸ್ ಡೆಸರ್ಟ್ ತಿನ್ನೋಕ್ಕೆ. ನಿನ್ನೆಯಿಂದ ಹೇಳ್ಕೊಂಬಂದಿದ್ದೀರಿ, ಇವಾಗ ಏನು ಅದ್ರ ಬಗ್ಗೆ ಇದೆ ಇಲ್ಲ. ಐಸ್ ಕ್ರೀಮ್ ಅಂದರು, ಐಸ್ ಕ್ರೀಮು ಇಲ್ಲ. ಎಷ್ಟು ಟೈಮ್ ಐಸ್ ಕ್ರೀಮ್? ಅದಕ್ಕೆ ಇವಾಗ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮರ್ತೋಗಿ ನನ್ನ ಜೊತೆ ಟೀಮ್ ಅಪ್ ಆಗಬೇಕು. ಇವಾಗ ಆಲ್ಡೋಗಿ ಕರ್ಕೊಂಬಂದು ನಮ್ಮ ಮಮ್ಮಿ ಆಗ್ತಿದ್ವಿ. ಮೂವಿಗೆ ಅಂತ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಶಾಪಿಂಗ್ ಕರ್ಕೊಂಡ್ಬಂದು ಅದನ್ನು ಕೂಡ ನನ್ನ ತಲೆ ಮೇಲೆ ಹಾಕ್ತಿದ್ದಲ್ಲ. ಬೇಡ ಅಂದರೂ ಕೇಳ್ತಾ ಇಲ್ಲ. ಆಲ್ಡೋ ಕರ್ಕೊಂಡ್ಬಂದ್ಬಿಟ್ಟು ಮಾನ ಮರ್ಯಾದೆ ತೆಗಿತಾರೆ. ಕೊಡಿಸು ಹಂಗೇನು ಇಲ್ಲ ಗೈಸ್, ತಗೊಂಡೆ. ನಂಗೂ ಆಗಂಗಿದ್ರೆ ನೀನು ತಗೋ ಅಂದ್ರು. ಅಷ್ಟೇ ಸಿಂಪಲ್. ಇಬ್ರಿಗೂ ಆಗುತ್ತೆ, ಇಬ್ರಿಗೂ ತಗೊಂಡು ಜಾಸ್ತಿ ಆಗಲ್ವಲ್ಲ, ಅಷ್ಟೇ ಸಿಂಪಲ್. ಈ ಥರ ಯಂಗ್ ಮಾಮ್ ಇದ್ರೆ ಇದೆ ಗೈಸ್. ಏನದು ಈ ಥರ ಯಂಗ್ ಮಾಮ್ ಇದ್ರೆ ದಿಸ್ ಇಸ್ ದ ಅಡ್ವಾಂಟೇಜ್. ನೀವು ಹಾಕೊಂಬೋದು, ನಾವು ಕರ್ಸ್ಕೊಂಬಿಟ್ಟೆ. ಇವಾಗ ಅಷ್ಟೇ ಮನೆಗೆ ಹೋಗ್ಬೇಕು. ಹೆಂಗೋ ವೈಟ್ ಹಾಕಿದ್ಯಾ ಅಲ್ಲಿ ಕುತ್ಕೊಂಡು ಒಂದಿದ್ದು ಪ್ಲೇ ಮಾಡು. ಹೋಗ್ಬೋದು, ಕುತ್ಕ ಫೋಟೋ ಇಡ್ಸ್ಕೊ. ಒಂದು ಸಾಂಗ್ ಆಡಂಗೆ, ಐ ಆಮ್ ಡೆವಿಲ್ ಅನ್ನು. ಏ ಇಲ್ಲ, ನೀವು ಡೆವಿಲ ಕೃಷ್ಣನ? ಪಾನಿಪುರಿ ನೋಡಿ, ಇವ್ರು ಈ ತರ ಪಾನಿಪುರಿ ತಿನ್ರಿ, ಅದು ತಿನ್ರಿ ಅಂದ್ರೆ ತಿಂತಾರೆ. ವಿನಯ್ ಸಜೆಸ್ಟ್ ಮಾಡೋ ಇದು ಚೆನ್ನಾಗಿರಲ್ಲ. ಇಲ್ಲೆಲ್ಲ ಪಾನಿಪುರಿ ಸಖತ್ತಾಗೈತೆ ಅಂತ ಕರ್ಕೊಂಡ್ಬಂತು. ನೋಡಿದ್ರೆ ಫುಲ್ ಹಳೇದು. ಇನ್ನೊಂದ್ಸಲಿ ನಂಬ್ತಿಯಾಗ ಹೇಳಿದ್ದು. ಕಂಪ್ಲೇಂಟ್ ಇನ್ ಕೇಳಬೇಕು.
ಇವಾಗ ಇಲ್ಲಂತ ಅದ್ ದೋಸೆ ಮನೆ ಅದು ಪಾನಿಪುರಿ ಅಲ್ಲ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ಏನ್ ಹೇಳ್ತೀಯ ದೋಸೆ ಅದು. ಗೈಸ್ ನಾವ್ ಇವತ್ತು ಅಪ್ಪನ್ ಬಿಟ್ಬಿಟ್ಟು ಮೂವಿಗೆ ಹೋಗಿದ್ವಿ. ಬೇಜಾರಾಗ್ಬಿಟ್ಟಿದ್ದಾನೆ. ಇನ್ನ ಹಂಗೆ ಎಕ್ಸಾಮ್ ನಡೀತಾ ಇತ್ತು. ಓದ್ಕೊಂತಾನೆ ಅವನೇ ಎಕ್ಸಾಮ್ಸ್ ಪಾಪ ಮಗುಗೆ. ಹೌದು ಗೈಸ್, ಏನು ಮಾಡೋಕ್ಕಾಗಲ್ಲ. ನಿಂಗೆ ರಜಾ ಅಂತ ಓದ್ತಾ ಇದೀವಿ, ಹೋಗು. ನಮಗೂ ರಜಾ ಬರುತ್ತೆ. ಬೇಜಾರಾಗ್ಬಿಟ್ಟಿದ್ದ. ನಮಗೂ ಒಂದಿನ ರಜಾ ಬರುತ್ತೆ ಗೈಸ್. ನಾನು ಇವತ್ತು ಇವನ್ ರೂಮಿಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ. ಇವತ್ತಲ್ಲ, ಜಾಸ್ತಿ ದಿನದಿಂದಲೇ ಶಿಫ್ಟ್ ಆಗಿ ಅವಳ ರೂಮಲ್ಲಿ ಮಲ್ಕೊಳಕ್ ಆಗ್ತಾ ಇಲ್ಲ ಗೈಸ್ ಅವಳಿಗೆ. ಹೌದು, ತುಂಬ ಭಯ ನಂಗೆ ನನ್ನ ರೂಮಲ್ಲಿ ಮಲ್ಕೊಳಕ್ಕೆ. ಅದಕ್ಕೆ ನನ್ನ ತಮ್ಮ ಇದ್ದರೆ ನನಗೆ ತುಂಬ ಧೈರ್ಯ. ಅದಕ್ಕೆ ನನ್ನ ತಮ್ಮ ಜೊತೆನೇ ಮಲ್ಕೊಳ್ಳೋದು ನಾನು, ಅಲ್ವಾ? ಹೌದು. ಪಾಪ 10 ಗಂಟೆ ಆಯ್ತು. ಫೋನ್ ಕಿತ್ಕೊಂಡಿದ್ದೆ ನಂಗೂ. ನೆನ್ನೆ ಕಿತ್ಕೊಂಡಿದ್ನ ಇಲ್ಲ, ನೆನ್ನೆ ಕಿತ್ಕೊಂಡಿದ್ದೆ, ಇವತ್ತು ಕೊಟ್ಟಿದ್ದೀನಿ ನೋಡಿ ಗೈಸ್. 10 ಗಂಟೆ ಆಗಿದೆ, ಇನ್ನ ಇವಳು ಆಯ್ತು. ನಿನ್ನ ವಾಲ್ ಪೇಪರ್ ಯಾರಿಗೂ ತೋರಿಸ್ಬೇಡ, ಎಲ್ಲ ನೋಡೋರು. ನೋಡಿ ಗೈಸ್, ನನ್ನ ವಾಲ್ ಪೇಪರ್ ಹೆಂಗಿದೆ ಕಮೆಂಟ್ ಮಾಡಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಅಲ್ಲೇನು ಕಾಣಿಸ್ತಾ ಇಲ್ಲ. ನೀನು ಬ್ಲ್ಯಾಕ್, ಬಟ್ಟೆನು ಬ್ಲ್ಯಾಕ್. ನಿಂಗಿಂತ ವೈಟಾಗಿ ಕಾಣಿಸ್ತಾ ಇಲ್ಲ. ನಾನೇ ನಿನ್ಗಿಂತ ಬೆಳ್ಳಗಿರೋದು. ನಾನೇ ಬೆಳ್ಳಗಿರೋದು ಅವನಿಗಿಂತ. ನೋಡಿ ಎಷ್ಟು ಕಪ್ಪಗಿದ್ದಾನೆ. ಇಲ್ಲ ಗೈಸ್, ನನ್ನ ಫೋಟೋಸಲ್ಲಿ ಅಷ್ಟೇ ಕಪ್ಪು ಕಾಣಿಸ್ತಾರೆ. ಬೇರೆಯವರೆಲ್ಲ ಫೋಟೋಸಲ್ಲಿ ಬೆಳ್ಳಗೆ ಕಾಣಿಸಿದ್ರೆ ಇವನು ಫೋಟೋಸಲ್ಲಿ ಕಪ್ಪಗೆ ಕಾಣಿಸ್ತಾನಂತೆ. ವಾಟ್ ಈಸ್ ದಿಸ್? ನಾನು ಡಿಫ್ರೆಂಟ್. ಹೌ ಇಸ್ ದಿಸ್ ಪಾಸಿಬಲ್? ನಾನು ಡಿಫ್ರೆಂಟ್. ಓಹೋ. ಯಾ. ಸ್ಟೇ ಗೈಸ್, ಗುಡ್ ನೈಟ್ ಗೈಸ್. ನಮಗೆ ಯಾಕೆ ಗೊತ್ತಾ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗೇ ಬಂದಿಲ್ಲ. ನಾವು ಫಸ್ಟ್ ಆಫ್ ಆಲ್ ಹೋಗಿದ್ದೆ ಲೇಟು. ಇಟ್ ವಾಸ್ ಅರೌಂಡ್ ಒಂದು 20 ಮಿನಿಟ್ಸ್ ಲೇಟ್ ಹೋದ್ರಿ. ಅದಕ್ಕೆ ನನ್ನ ಪ್ರಕಾರ ಅದು ಫಸ್ಟಲ್ಲೇ ಆಗೋಗಿತ್ತೇನೋ ಅಂತ ಇವಾಗ ಅನಿಸ್ತಿದೆ. ಇವಾಗ ಯೋಚನೆ ಮಾಡ್ತೆ, ಇವಾಗ ಫ್ಲ್ಯಾಶ್ ಹೊಡಿತೈತೆ, ಯಾಕೆ ಆ ಸಾಂಗ್ ಬಂದಿಲ್ಲ. ಮೇ ಬಿ ಫಸ್ಟಲ್ಲಿ ಇತ್ತೇನೋ, ನಾವು ಹೋಗೋಷ್ಟಾಗಿ ಲೇಟ್ ಆಗಿತ್ತಲ್ಲ, ಸೊ ಅಷ್ಟೊತ್ತಿಗೆ ಆಗೋಗಿತ್ತೇನೋ ಅಂತ. ಅದ್ರಲ್ಲಿ ನೋಡಿದ್ರೆ ವಿನಯ್, ನಾನು ಆ ಸಾಂಗ್ ಅಂತಲೇ ಕಾಯ್ಕೊಂಡಿದ್ದೆ, ನೋಡಿದ್ರೆ ಆ ಸಾಂಗೇ ಬರಲಿಲ್ಲ ಅಂತ ಇದ್ದ. ಅದಕ್ಕೆ ಅಂದ್ಕೊತಾ ಇದ್ದೀನಿ, ಮೇ ಬಿ ಅಕಾರ್ಡಿಂಗ್ ಟು ಮೈ ಗೆಸ್ ಅದು ಫಸ್ಟಲ್ಲೇ ಆಗೋಗ್ಬಿಟ್ಟಿದೆ. ಆದರೂ ಜಾಸ್ತಿ ಟೆನ್ಷನ್ ತೊಗೊಂಬಿಟ್ಟಿದ್ದೀವಿ ಗೈಸ್. ಒಂದು ಸಾಂಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀವಿ. ನೋಡಿ, ಇದ್ದರೆ ನೆಮ್ಮದಿಯಾಗಿ ಒಂಥರ ಇರಬೇಕು ಅಲ್ವಾ? ಅಷ್ಟೇ, ಇದ್ದರೆ ನೆಮ್ಮದಿಯಾಗಿರಬೇಕು, ನನ್ನ ತಮ್ಮ ಮಿಥಿಲ್ ಥರ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು, ತೇಜು, ಮೋನಿಶ್ ಇವತ್ತು ಟ್ರಾಪಿಕಾಗಿ ಹೋಗ್ತಿದ್ದೀವಿ. ಅದು ಬಂದು ಲೈಕ್ ರೀಸೆಂಟಾಗಿ ಓಪನ್ ಆಗಿರೋದು. ರೀಲ್ಸಲ್ಲಂತೂ ನೋಡ್ತಿದ್ರು, ದಿ ಆ್ಯಂಬಿಯನ್ಸ್ ವಾಸ್ ಸೋ ಗುಡ್, ದ ಥೀಮ್ ಎಲ್ಲ. ಸೊ ಹೇಗೋ ನಮಗೂ ಇಷ್ಟು ದಿನ ಎಕ್ಸಾಮ್ಸ್ ಇತ್ತು, ಬರೀ ಎಕ್ಸಾಮ್ಸ್ ಅಂತ ಓದ್ಕೊಂಡಿದ್ರಿ. ಸೊ ಲೆಟ್ಸ್ ಹ್ಯಾಂಗ್ ಔಟ್ ಅಂತ ಹೋಗ್ತಿದ್ದೀವಿ ನಾವು 3 ಜನ. ಆ್ಯಂಡ್ ನಾನು ರೆಡಿಯಾಗಿದ್ದಾಯಿತು ಆ್ಯಂಡ್ ವಿಲ್ ಲೀವ್ ನಾವು. ಅವ್ರದ್ದು ಆಲ್ಮೋಸ್ಟ್ ಆಯಿತು. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ವಿಲ್ ಗೋ. ಅದು ಮಾರತಳಿ ತನಕ ಹೋಗಬೇಕು, ತುಂಬ ದೂರ, ಅದಕ್ಕೆ ಬೇಗ ಬಿಡ್ತಿದ್ದೀವಿ. ಗೈಸ್, ನಾವು ಇವಾಗ ಹೋಗ್ತಿದ್ದೀವಿ. ಮೋನಿಶೇ ಲೇಟ್ ಮಾಡಿದ್ದು. ನಾನಲ್ಲ, ಇವರಿಬ್ರು ರೆಡಿ ಆಗಿ ಇವ್ರು ಲೇಟ್ ಮಾಡಿದ್ರು. ನಾವ್ ಎಷ್ಟೊತ್ತಿಗೆ ರೆಡಿ ಆಗಿದ್ರಿ? 10 o'clock. ಓ ಅಲ್ಲ, 9:30ಗೆ ರೆಡಿ ಆಗಿದ್ರಿ. 10ಗೆ ಮನೆ ಬಿಡ್ಬೇಕಾಗಿತ್ತು. ಇವನೇ ನೋಡಿ ಗೈಸ್, ನನ್ನ ಹೆಸರು ಏನಂತ ಸೇವ್ ಮಾಡೋದು. ಜಂಕ್. ಬರೀ ಜಂಕ್ ಫುಡ್ ತಿಂದವ್ರೆ, ಇನ್ನೇನ್ ಮಾಡೋದು? ನಿನ್ನಷ್ಟ ನಾನು ಬರೀ ಪ್ರೋಟೀನ್ ತಿನ್ನೋದು. ಓ ಮೈ ಗಾಡ್ ಗೈಸ್, ನೋಡಿ ಟ್ರಾಫಿಕ್ ಸ್ಟಾರ್ಟ್ ಇಲ್ಲಿಂದ. ಮೋನಿಶ್, ಡೆಸ್ಟಿನೇಷನ್ಗೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ? ಎಕ್ಸಾಕ್ಟ್ ಆಗಿ 28 ನಿಮಿಷಕ್ಕೆ ಆಗಿರ್ತೀವಿ. ಅದು ಓಪನ್ ಆಗಿರಲ್ಲ ನೋಡಿ ಗೈಸ್, ರೆಸ್ಟೋರೆಂಟ್ಗೆ ಹೋಗಕ್ಕೆ ದೇವಸ್ಥಾನಕ್ಕೆ ಹೋಗೋ ಟೈಮಿಂಗ್. ತೇಜು ಒಂದು ಶಾರ್ಟ್ ತಗೊಂತಿದ್ದೀನಿ. ತೇಜು ಅಲ್ಲಿ ಮಿರರ್ ಅಲ್ಲಿ. ಓಕೆ, ಏನೋ ರೆಸ್ಟೋರೆಂಟ್, ದೇವಸ್ಥಾನಕ್ಕೆ ಹೋಗೋ ಟೈಮಿಂಗ್ ಅಲ್ಲಿ ರೆಸ್ಟೋರೆಂಟ್. ಗೈಸ್, ಇವ್ಗೆ ಬೇಗ ನಾವು ರೆಡಿ ಆಗಿದ್ದೀರಿ ಅಂತ ಕಾಲ್ ಮಾಡಿದ್ರೆ, ಅಲ್ಲ ನೀವೇನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಇಷ್ಟು ಬೇಗ ರೆಡಿ ಆಗೋಕ್ಕೆ ಅಂತೆ. ನಾವೇನು ಅಂದ್ಕೊಂಡ್ರಿ, ಟ್ರಾಫಿಕ್ ಇರುತ್ತೆ, ಬೇಗ ಬಿಡೋಣ ಅಂದ್ಕೊಂಡ್ವಿ ಅಷ್ಟೇ. ಓಕೆ ಗೈಸ್, ಅಲ್ಲೋಗಿ ಸಿಗೋಣ. ಗೈಸ್, ವಿ ಆರ್ ಹಿಯರ್, ಟ್ರಾಪಿಕಾ ಬ್ರೂಯಿಂಗ್ ಕಂಪನಿ. ಇನ್ನೂ ಓಪನ್ ಇಲ್ಲ. ಇದೆಯಾ ನೋಡೋಣ, ನಡಿ. ನೀವು ದೇವಸ್ಥಾನಕ್ಕೆ ಹೋಗೋ ಟೈಮಿಂಗಲ್ಲಿ ನಾನು ಆರಾಮಾಗಿ ಮಲಗಿದ್ದು, ನಾ ಎಬ್ಬರಿಸ್ಕೊಂಡು. ಗೈಸ್, ಇನ್ನ ಇವಾಗ 11:38, ಇದು ಓಪನ್ ಆಗುತ್ತೆ 12:30ಗೆ. ಪರವಾಗಿಲ್ಲ, 12ಗೆ ಓಪನ್ ಆಗುತ್ತೆ. ನಮ್ಗೆಲ್ಲ ಹೊಸ ಫೀಚರ್ಸ್ ಹೇಳ್ಕೊಡ್ತಾವಳೆ. ಏನ್ ಬಂತು? ಚುರುಕು ನೋಟನ ನೋಡಿ ಗೈಸ್. ತೇಜು ಎಷ್ಟೆಲ್ಲ ಇದ್ ಮಾಡಿದಾಳೆ. ಇನ್ನೊಂದು ಆಪ್ಷನ್ ಗೊತ್ತಾ, ನೀನ್ ಹೆಡ್ಫೋನ್ಸ್ ಹಾಕೊಂಡು
ಗೈಸ್ ಆಂಬಿಯನ್ಸ್ನಲ್ಲಿ. DJ 1 ಅಂತ ಏನೋ ಬರ್ದವ್ರು. ಇಲ್ಲ ಎಷ್ಟೊಂದು ಜನ ಆಯ್ತು. ಈಸ್ ಅ ಫೋಟೋಗ್ರಾಫರ್ ಆಫ್ ದ ಡೇ ಮೋನಿಶ್ ಆನಂದ್. ಇಡ್ತಾ ಇಲ್ವಾ ಅವಾಗ್ಲಿಂದ? ಯಾರು ನಾನಾ? ತೇಜು ಏನ್ ಡೌ ಮಾಡ್ತೀರ ಅನ್ನೋರು. ಅವಳು ಫ್ಲಾಶ್ ಹೊಡೆದಿಲ್ಲ. ನಾವಿಬ್ರು ಲಿಟರಲಿ ಅರ್ಧ ಗಂಟೆ ಫೋಟೋ ಶೂಟ್ ಮಾಡೋದು ಇಲ್ಲೇ ಸೇರ್ಕೊಂಡು. ಅರ್ಧ ಅವರ್ ಇಲ್ಲ. ದಟ್ಸ್ ಗರ್ಲ್ಸ್. ನಿಂಗೇನ್ ಪ್ರಾಬ್ಲಮ್? ನೋಡಿ ಊಟ ಬಂದ್ರೆ ಊಟ ಮಾಡಕ್ಕೂ ಬಿಡ್ತಿಲ್ಲ. ಫಸ್ಟ್ ಫೋಟೋ ಆ್ಯಂಡ್ ದೆನ್ ಊಟ. ಕ್ಯಾಮ್ರಾ ಇಟ್ಸ್ ಫಸ್ಟ್. ಗೈಸ್ ಆಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲೇ ನಮ್ಮ ಹಿಂದೆನೇ ಒಂದು ವಾಟರ್ಫಾಲ್ ಇದೆ. ಆಮೇಲೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀವಿ ಮೇಲೆ ಹೋಗಿ. ಸ್ಕಿಲ್ಸ್ ನೋಡಿ. ಮೋನಿಶಿಗೆ ಇವಾಗ ಸಮಾಧಾನ. ನಂಗೆ ಫೈನಲಿ ಕೊಟ್ಟರು ಊಟಕ್ಕೆ. 4 ಚೀಸ್ ಪಿಜ್ಜಾ. ನೋಡ್ಕೊಳ್ಳಿ, ಹಂಗೆ ನೋಡ್ತಾ ಇರಿ. ಸ್ಟೇಜ್ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದೆ ಚೀಸ್ ಕೇಕ್ ತಿನ್ನಕ್ಕೆ. ಇದು ಚೆನ್ನಾಗಿದ್ದಿಲ್ಲ ಚಿಕನ್ ಬಾವ್. ಇದೊಂದೇ, ಬೇರೆದೆಲ್ಲ ನಾನು ಮಾಡಿದ್ದು ಎಲ್ಲ ಚೆನ್ನಾಗಿತ್ತು. ಇದೊಂದೇ ಅಷ್ಟೇ. ಹೆಂಗಿತ್ತು ತೇಜು? ಅವ್ನು ಬ್ಯುಸಿ ಇದ್ದಾನೆ. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿರ್ತದೆ. ಗೈಸ್ ಇವಾಗ ಕಾರ್ನರ್ ಹೌಸಿಗೆ ಬಂದಿದ್ದೀವಿ. ತಿಂತಾನೆ ಇರ್ತೀವಿ ಮೂರತ್ತು. ಆದ್ರೂ ತೇಜು ದಪ್ಪ ಆಗಲ್ಲ ಎಷ್ಟು ತಿಂದ್ರು. ನಾವಿದು ನಮ್ಮಲ್ಲೆಲ್ಲ ಬೇರೆ ಕಾರ್ನರ್ ಹೌಸ್ ಇದು. ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ಇದು ಯಾವುದೋ ಕಾರ್ನರ್ ಹೌಸ್ಗೆ. ಮಿಸ್ ನೋಡಿ, ನನ್ನ ತಮ್ಮಗೋಸ್ಕರ ಐಸ್ ಕ್ರೀಮ್ ತಂದಿದ್ದೀನಿ. ಹೌದು ಗೈಸ್, ನಾನೊಂದು ಸ್ಪೂನು ತಿಂತಲ್ಲ. ನಂಗೆ ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ. ಒಂದು ವೀಕಿಂದ ಕೋಲ್ಡು. ಅರ್ಧ ತಿಂದಾಕಿದಾಯ್ತು ಗೈಸ್. ಇಲ್ಲ ಗೈಸ್, 1 ಸ್ಪೂನ್ ತಿಂದೆ ಅಷ್ಟೇ. ನೋಡಿ ಗೈಸ್, ಏನೋ ಆರ್ಡರ್ ಎಲ್ಲ ಬಂದಿತ್ತು. ಇದು ಸ್ಕಿನ್ ಕೇರ್ ಪ್ರಾಡಕ್ಟ್. ಓಹ್, ನಿಮ್ಮಷ್ಟ ಗೈಸ್. ನಾನು ಕೂಡ ಸ್ಕಿನ್ ಕೇರ್ ಮಾಡಲ್ಲ. ನನ್ನ ತಮ್ಮ ಅಷ್ಟು ಮಾಡ್ತಾನೆ. ಕೇಳಿ, ಯಾಕೆ ಸ್ಟಾರ್ಟ್ ಮಾಡಿಲ್ಲ ಗೈಸ್? ಮಾಡಬೇಕು. ಮಾಡ್ತೀಯ ಇಲ್ಲ ಆದರೆ ಏನು ಗೈಸ್, ನಾನೇ ಹುಡುಗಿ ಆಗ್ಬಿಟ್ಟು ಏನೋ ಫಸ್ಟ್ ಟೈಮ್ ಇವೆಲ್ಲ ಏನೋ ಆರ್ಡರ್. ಅದು ನಾರ್ಮಲ್ ಜಸ್ಟ್ ಏನೋ ಮಾಯಿಶ್ಚರೈಸರ್ ಅಷ್ಟೇ. ಇದು ಇದೇನಿದು? ಫೇಸ್ ವಾಶ್. ಅದು ನಾರ್ಮಲ್ಲು. ಇದೇನಿದು? ಸೀರಮ್ ಅಲ್ಲ, ಅಷ್ಟೇ ಗೈಸ್ ಮಾಡಿರೋದು. ಬಾಮ್. ಬೇರೆ ಹುಡುಗಿರೆಲ್ಲ 1/2 hour 1 hour ಸ್ಕಿನ್. ನನ್ನ ಫ್ರೆಂಡ್ಸ್ ಎಲ್ಲ 1 hour ಸ್ಕಿನ್ ಕೇರ್ ಮಾಡ್ತಾರೆ. ನಾನು ಏನೂ ಇಲ್ಲ, 10 minutes ರೆಡಿ ಅಷ್ಟೇ. ಬೆಳ್ಳಗಿರೋದು. ಹೋ. So for today's vlog, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೋಪ್ ನಿಮ್ಮೆಲ್ಲರಿಗೂ ನಾನು ಮಾಡೋ ವೀಡಿಯೋಸ್ ಇಷ್ಟ ಆಗ್ತಿದೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಬಾಯ್.